ಲೋ ನವೀನ ಪಿಕ್ಚರು ಸಕ್ಕದಾಗೈತೆ. ನವೀನಣ್ಣ ಬರೀ ಮ್ಯೂಸಿಕ್ಕು ಸಿಂಗಿಂಗಲ್ಲಿ ನೋಡಿದ್ದೆ. ಒಂದು ಫುಲ್ ಆ್ಯಕ್ಟಿಂಗ್ ಆಗಿ ಫುಲ್ ಕಾಮಿಡಿಯಿಂದ ಹಿಡಿದು ಸೆಂಟಿಮೆಂಟಿಂದ ಹಿಡಿದು ಎಲ್ಲ ಓವರಾಲ್ ಒಂದು ಮಿಕ್ಸ್ ಆಗಿ ನೋಡಿದೆ. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಪಿಕ್ಚರು. ದಯವಿಟ್ಟು ನಾನು ಎಲ್ಲ ಪಿಕ್ಚರ್ಗೂ ಬಂದಾಗ್ಲೂ ಪ್ರೀಮಿಯರ್ ಶೋನಲ್ಲಿ ಅದನ್ನೇ ಹೇಳೋದು. ನಾನು ದಯವಿಟ್ಟು ನಮ್ಮ ಕನ್ನಡ ಜನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಒಂದು ಅದ್ಭುತವಾದಂಥ ಪಿಕ್ಚರು. ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗಿದಿದ್ದು ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಕಾಮಿಡಿ ಟೈಮಿಂಗ್ಸ್ ಅಂತ ಅಲ್ಲಿರೋ ಆರ್ಟಿಸ್ಟ್ ಒಂದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ನಗಿಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಪಿಕ್ಚರು. ಅದರಲ್ಲಂತೂ ನಮ್ಮ ಅಭಿ ಮತ್ತು ಮಲ್ರಾಜಣ್ಣ, ನಮ್ಮ ಹೀರೋ ನವೀನಣ್ಣ, ಇಟ್ಸ್ ಎಕ್ಸ್ಟ್ರಾರ್ಡ್ನರಿ. ತುಂಬ ಬ್ಯೂಟಿಫುಲ್ ಆಗೈತೆ ಪಿಕ್ಚರು. ದಯವಿಟ್ಟು ಇಂಥ ಪಿಕ್ಚರ್ನ ನೋಡದೆ ಮಿಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಇದು ಅಂತ ಹೇಳ್ಬೋದು. ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಈ ಪಿಕ್ಚರ್ನ ಗೆಲ್ಲಿಸಿ ಇನ್ನೊಂದು ಪಿಕ್ಚರ್ನ ಮಾಡೋದಕ್ಕೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಲೋ ನವೀನ ಅಣ್ಣ ಬಾಣ. ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಏನು ನಡೀತೈತೆ ರಾ ಮೂವಿ ಅಂತಂದರೆ ತುಂಬ ಬೇಕಾಗಿರೋದು. ತುಂಬ ಚೆನ್ನಾಗಿ ಮಾಡಿದ್ರಣ್ಣ, ಆಲ್ ದ ಬೆಸ್ಟು. ಆಮೇಲೆ ಸೀಕ್ವೆನ್ಸ್ ಹೆಂಗೈತೆ ಅಂದರೆ, ನಾನು ಥಿಯೇಟ್ರಿಗೆ ಹೋಗಿ ನೋಡಿರೋ ಮೂವಿಗಳಲ್ಲಿ ರಂಗೀತ ರಂಗ, ಅದು ಬಿಟ್ಟ ಮೇಲೆ ಆ ಸೀಕ್ವೆನ್ಸು ಇವ್ರ ಮೂವಿನಲ್ಲೇ ನಾನು ನೋಡಿರೋದು. ಅಂತಂದರೆ ಹೀರೋಯಿನ್ ಯಾಕೆ ಚೇಂಜ್ ಆದರೂ ನೆಕ್ಸ್ಟ್ ಏನು ಅಂದ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ. ನೆಕ್ಸ್ಟ್ ಮೂವಿ ಇನ್ನೊಂದು ಇರುತ್ತೆ ಅಂತ ಪಕ್ಕ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಪ್ರತಿಭೆಗಳು ಬೆಳಿಬೇಕಂತಂದರೆ ಶ್ರಮ ಇರಬೇಕು. ಆ ಶ್ರಮ ನಿಮ್ಮಲ್ಲಿ ಐತೆ ಅಣ್ಣ. ಟ್ಯಾಲೆಂಟ್ ಇರೋರು ಮುಂದಕ್ಕೆ ಬರಬೇಕು. 100% ಸಕ್ಸಸ್ ಐತೆ. ನಿಮ್ಮಲ್ಲಿ ಕಲೆ ಐತೆ. ಕಲೆಗೆ ಕಲಾದೇವಿ ಯಾವತ್ತಿದ್ರೂ ಕೈ ಹಿಡಿತಾಳೆ. ಲೋ ನವೀನ 100% 100 ಡೇಸ್ ಓಡಲಿ. ಜೈ ಹಳ್ಳಿಕಾರ್. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಲೋ ನವೀನ ಸಿನಿಮಾ ನೋಡ್ದು ಬಾಸ್ ಅಂದಾಗದೆ ನನಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂದರೆ, ಅದೇ ಬಾಸ್ ಇದ್ದೀನಿ ಅವಾಗಿದ್ದ. ನಾನು ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡೋರೆ. ಎಷ್ಟೋ ಕಡೆ ಹೊಟ್ಟೆ ಉಣ್ಣಾಗಷ್ಟು ನಗು ಬಂದದೆ. ಆ್ಯಕ್ಟಿಂಗ್ ಸೂಪರ್ ಅಂದರೆ ಮ್ಯೂಸಿಕ್ ಸೂಪರ್ ಆಗೈತೆ. ಮ್ಯೂಸಿಕ್ ಕೇಳೋಕ್ಕಾದ್ರೂ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಈಗಲೇ ಹೇಳ್ತೀವಿ, ಥಿಯೇಟ್ರಿಗೆ ಬಂದು ಮಿಸ್ ಮಾಡದೆ ನೋಡ್ರಿ. ಆಮೇಲೆ ದಯವಿಟ್ಟು ಇಡೀ ಟೀಮ್ ಒಂದ್ಸತಿ ದೃಷ್ಟಿ ತೆಗೆಸ್ಕೊಳ್ಳಿ, ಹುಷಾರಿಲ್ಲ. ಸೂಪರ್ ಜಾಬ್ ಸರ್. ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾನಂತೂ ಅದೇ ವೈಬಲ್ಲಿ ಇದ್ದೀನಿ. ನಾಳೆವರೆಗೂ ಇದೇ ಭಾಷೆಲಿ ಮಾತಾಡ್ತಿರ್ತೀನಿ ನಾನು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೀರಿಯಲ್ ಚುಕ್ಕಿತಾರಲ್ಲಿ ನನ್ನ ಮಗಳನ್ನ ಪಾತ್ರ ಮಾಡಿದ್ಲು. ಇವತ್ತು ಪ್ರೀತಿಯಿಂದ ನವೀನ್ ಮಾಮ ನಿಮ್ಗೆ ಲೋ ನವೀನ ಸಿನಿಮಾ ನೋಡ್ಬೇಕು ಅನ್ಕೊಂಡು ಬಂದವಳೆ. ಅಪ್ಪ ಅಮ್ಮನ್ನು ಕರ್ಕೊಂಡು ಅವಳು ಬಂದವಳೆ. ಪಿಕ್ಚರ್ ಇಷ್ಟ ಆಯ್ತಪ್ಪ? ಹೆಂಗಿತ್ತಪ್ಪ? ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಮಿಡಿ ಆಗಿತ್ತು, ತುಂಬಾ ಇಷ್ಟ ಆಯ್ತು. ಫುಲ್ ನಕ್ಕಿದ್ರು. ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿ ನಗಾಡ್ದ ನೀನು? ಖುಷಿಯಾಗಿದ್ದ? ಖುಷಿ ಪಡ್ತಿದ್ಲು. ಫೈನಲಿ ನಂತರ ನವೀನ್ ಮಾಮನು ಚೆನ್ನಾಗಿ ಹತ್ತಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೂವಿ ತುಂಬಾ ಇಷ್ಟ ಆಯ್ತು. ಚುಕ್ಕಿತಾರೆಯಿಂದಲೂ ಈ ಒಂದು ಲೋ ನವೀನ ಸಿನಿಮಾ ಬಗ್ಗೆ ನವೀನ್ ಯಾವಾಗಲೂ ಹೇಳ್ತಾನೆ ಇರೋರು, ಇನ್ನೊಂದು ಸಾಂಗ್ ಬಾಕಿ ಇದೆ ಮೇಡಮ್, ಇನ್ನೊಂದು ಶೂಟಿಂಗ್ ಇಲ್ಲೊಂದಷ್ಟು ಮಾಡಬೇಕು, ಇವಳು ಕೈಲಿ ಕೋರಸ್ ಹಾಡಿಸ್ತೀನಿ, ಈ ಥರದ್ದೆಲ್ಲ ಯಾವಾಗಲೂ ಈ ಮೂವಿ ಬಗ್ಗೆ ಹೇಳ್ತಾ ಇರೋರು. ಸೊ ನಮಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಮಾಡಿರ್ಬೋದು ನವೀನ್ ಅಂತ ಹೇಳಿ. ಅವ್ರ ಆ್ಯಕ್ಟಿಂಗ್ ಚುಕ್ಕಿತಾರಲ್ಲಿ ಇವಳು ತಂದೆ ರೋಲ್ ಮಾಡಿದಾಗ ನೋಡ್ತಾ ಇರ್ತಿದ್ವಿ, ತುಂಬ ನ್ಯಾಚುರಲ್ ಆಗಿ ಮಾಡ್ತೀರಾ ನವೀನ್ ಅಂತ ಹೇಳ್ತಿದ್ದೆ. ಸೊ ಒಂದು ದೊಡ್ಡ ಪರದೆ ಮೇಲೆ ನವೀನ್ನ ಹೀರೋ ಆಗಿ ನೋಡೋದು ಒಂದು ತುಂಬ ಖುಷಿ ಆಯಿತು ನಮಗೆ. ಸಾಂಗ್ಸ್ ಚೆನ್ನಾಗಿದೆ, ಅವರೇ ಹಾಡಿರೋದು. ಆ್ಯಂಡ್ ಯೂಶ್ವಲಿ ನನಗೆ ಸ್ಯಾಡಿಸ್ಟ್ ಅಂತಾರೆ, ಅಷ್ಟು ಚೆನ್ನಾಗಿ ಕಾಮಿಡಿ ಇದ್ರು ಯಾಕೆ ನಗಲ್ಲ ಅಂತ. ನನಗೆ ನ್ಯಾಚುರಲ್ ಆಗಿ ಅಂದರೆ ನಗಿಸ್ಬೇಕು. ಈ ಮೂವಿಲಿ ಗೊತ್ತಿಲ್ಲಂಗೆ ನಗ್ತಾ ಇದೆ. ನನ್ನ ಗಂಡ ನನ್ನ ನಗೋದು ನೋಡಿ ಸರ್ಪ್ರೈಸ್ ಆಗ್ತಿದ್ರು, ನೀನು ನಗ್ತಿದ್ಯಾ ಫೈನಲಿ ಅಂತ. ಗೊತ್ತೇ ಆಗಲ್ಲ ಯಾವಾಗ ನಗೋಕ್ಕೆ ಶುರು ಮಾಡ್ತೀವಿ ಅಂತ. ಸೆಕೆಂಡ್ ಹಾಫಲ್ಲಂತೂ ತುಂಬಾ ಮಜಾ ಇದೆ, ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಹಾನೆಸ್ಟಾಗಿ ಹೇಳ್ತಿದ್ದೀನಿ ನವೀನ್, ಸಖತ್ತಾಗಿದೆ ಮೂವಿ. ಕುತ್ಕೊಂಡು ಮನ್ಸಾರೆ ಬಂದು ನಗ್ಬೋದು ಯಾರು ಬೇಕಾದ್ರೂ. ಕನ್ನಡದಲ್ಲೂ ಒಂದು ಒಳ್ಳೆ ಮೂವಿ ಬಂದಿದೆ. ಎಲ್ಲರೂ ಬನ್ನಿ, ಥಿಯೇಟರಿಗೆ ಬನ್ನಿ, ಇಂಥ ಮೂವಿನ ಗೆಲ್ಲಿಸಿ. ಆಗ ಮತ್ತಷ್ಟು ಒಳ್ಳೊಳ್ಳೆ ಮೂವಿನ ನಮ್ಮ ಕನ್ನಡಿಗರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಒಳ್ಳೆ ಮೂವಿ ಬರಲ್ಲ ಅಂತ ಹೇಳ್ತೀವಿ, ಬಂದಾಗ ಥಿಯೇಟ್ರಿಗೆ ಬಂದು ನೋಡೋ ಮನಸ್ಸೇ ಮಾಡೋದಿಲ್ಲ ನಾವು. ಇನ್ನೆಲ್ಲೋ ಸಿನಿಮಾ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ನೋಡುವಾಗ ಈ ಮೂವಿ ಚೆನ್ನಾಗಿತ್ತಲ್ಲ, ನಾವು ನೋಡ್ಬೇಕಿತ್ತು ಥಿಯೇಟ್ರಿಗೆ ಹೋಗಿ ಅಂತ ಅನ್ಕೋತೀವಿ. ಆ ತಪ್ಪು ಮಾಡಬೇಡಿ. ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಈ ಮೂವಿ ಸಖತ್ ಕಿಕ್ ಕೊಡುತ್ತೆ, ಮನ್ಸಾರೆ ನಗ್ತೀರಾ. ಥಿಯೇಟರಿಗೆ ಬಂದು ನೋಡಿ, ಮಿಸ್ ಮಾಡಬೇಡಿ. ನವೀನ್ ಇದು ಮನ್ಸಾರೆ ಹೇಳ್ತಿದ್ದೀನಿ. ನಾನು ಯೂಶಲಿ ಶೋ ಬಂದಾಗಲೂ ಇವಳನ್ನ ಮಾತಾಡಕ್ ಬಿಟ್ಟು ಸೈಡಿಗೆ ಹೋಗ್ತಿದ್ದೆ. ಬಟ್ ಖುಷಿಯಾಗಿ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ನಂಗೆ ಮನ್ಸಾರೆ ನಿಜವಾಗ್ಲೂ ಇಷ್ಟ ಆಗಿದೆ. ಚೆನ್ನಾಗಿ ಮಾಡಿದಿರ ಮೂವಿ ಸರ್.
ಇಂಥ ಪ್ರತಿಭೆನ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಿಮಗೆ ನಾನು ತುಂಬ ಕಂಗ್ರಾಟ್ಸ್ ಹೇಳ್ತೀನಿ. ಬಿಕಾಸ್ ಅಷ್ಟು ನಂಬಿಕೆ ಇಟ್ಟು ಸಪೋರ್ಟ್ ಮಾಡೋದು ಮ್ಯಾಟ್ರ್ ಆಗುತ್ತೆ ಸರ್. ಖುಷಿ ಆಗ್ತಿದೆ. ಇನ್ನೊಂದಷ್ಟು ಮೂವಿಗಳು ನಿಮ್ಮ ಕಡೆಯಿಂದ ಬರಲಿ, ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಕೊಡುಗೆ ನಿಮ್ಮ ಕಡೆಯಿಂದ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇಟ್ಸ್ ಅ ರಿಕ್ವೆಸ್ಟ್. ಥ್ಯಾಂಕ್ ಯು ನವೀನ್, ಆಲ್ ದಿ ಬೆಸ್ಟ್. ನೀವು ಚೆನ್ನಾಗಿ ಮಾಡಿದ್ರ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಏನು ಹೇಳೋದಲ್ಲ ನವೀನ್ ಬಗ್ಗೆ, ಸಿನಿಮಾ ಫಸ್ಟ್ ಹಾಫು ಅದ್ಭುತವಾಗಿದೆ, ಸೆಕೆಂಡ್ ಹಾಫು ಅದಕ್ಕಿಂತ ಅದ್ಭುತವಾಗಿದೆ, ಸೆಕೆಂಡ್ ಹಾಫ್ಗಿಂತ ಇನ್ನೂ ಸ್ವಲ್ಪ ಫಸ್ಟ್ ಹಾಫ್ ಚೆನ್ನಾಗಿದೆ, ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಹಿಂಗೆ ಹೇಳಕ್ಕೆ ಬರಲ್ಲ ಅಂದರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಅಷ್ಟು ಇಡೀ ಬಿಗಿನಿಂಗಿಂದ ಎಂಡ್ವರೆಗೆ ಸಖತ್ ಎಂಜಾಯ್ ಮಾಡಿದಂಥ ಸಿನಿಮಾ. ಸುಮಾರು ದಿನಗಳಾಗೋಗಿತ್ತು ಈ ಥರದೊಂದು ಎಂಟರ್ಟೈನಿಂಗ್ ಆದ ಒಂದು ಸಿನಿಮಾ ನೋಡಿ. ಅಷ್ಟು ಎಂಜಾಯ್ ಮಾಡಿದ್ದೀನಿ ಇಡೀ ಸಿನಿಮಾನ. ನಾನಷ್ಟೇ ಅಲ್ಲ, ಇಡೀ ಥಿಯೇಟ್ರು ಫುಲ್ಲು ಇಷ್ಟೊಂದು ಎಂಜಾಯ್ ಮಾಡಿದ್ದ ಫಿಲಮ್ನ ತುಂಬ ದಿನ ಆಗಿತ್ತು ನೋಡಿ. ಅಷ್ಟು ಅದ್ಭುತವಾಗಿದೆ. ಏನಂತ ಹೇಳೋದು ಸಿನಿಮಾ ಬಗ್ಗೆ, ಪ್ರತಿ ಡಿಪಾರ್ಟ್ಮೆಂಟು ಅಷ್ಟೇ, ಪ್ರತಿ ಕ್ಯಾರೆಕ್ಟರ್ಗಳು, ಡೈರೆಕ್ಷನ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಆ್ಯಕ್ಟರ್ಗಳಿರ್ಬೋದು, ಮ್ಯೂಸಿಕ್ ಎಸ್ಪೆಷಲಿ ಸಾಂಗ್ಗಳಿರ್ಬೋದು, ಪ್ರತಿಯೊಂದು ಒಂದು ಉತ್ಕೃಷ್ಟವಾದ ಮಟ್ಟದಲ್ಲಿ ಮಾಡಿದ್ದಾರೆ ಸಿನಿಮಾ. ಯೂಶಲಿ ಏನಾಗುತ್ತೆ ಅಂದರೆ ಒಬ್ಬ ಹೊಸ ಆ್ಯಕ್ಟರ್ ಅಂತ ಬಂದಾಗ, ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಒಂದಷ್ಟು ಲಿಮಿಟೇಷನ್ಗಳು ಇಟ್ಕೊಂಡು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದಷ್ಟು ಟ್ರೈ ಮಾಡಿರ್ತಾರೆ. ಬಟ್ ಈ ಮೂವಿನಲ್ಲಿ ಅದು ಯಾವುದೂ ಇಲ್ಲ, ಎಲ್ಲನೂ ಟಾಪ್ ನಾಚಲ್ಲಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟ್ ಸ್ಕೋರ್ ಮಾಡಿದೆ. ಸಖತ್ ಮಜಾ ಕೊಡ್ತು ನನಗೆ ಸಿನಿಮಾ. ಎಸ್ಪೆಷಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು, ಸಣ್ಣ ಪುಟ್ಟ ಡೈಲಾಗ್ಗಳು, ಪ್ರತಿ ಡೈಲಾಗ್ಗಳು ಎಸ್ಪೆಷಲಿ ನಮ್ಮ ಮಂಡ್ಯ ಡೈಲೆಕ್ಟ್ ಅಲ್ಲಿ ಮಾಡಿರೋವಂಥ ಸಿನಿಮಾ. ಎಲ್ಲ ಕ್ಯಾರೆಕ್ಟರ್ಗಳು ಅದು ಕಾಮಿಡಿ ಇಲ್ಲದೆ ಇದ್ರು ಅವ್ರ ಒಂದು ಡೈಲಾಗ್ ಡೆಲಿವರಿನೇ ಸಖತ್ ಖುಷಿ ಕೊಟ್ಬಿಡುತ್ತೆ. ಅಷ್ಟು ಮಜಾ ಮಾಡಿದೆ, ಎಂಜಾಯ್ ಮಾಡಿದೆ, ಸಖತ್ತಾಗಿದೆ ಈ ಸಿನಿಮಾ. ಎಸ್ಪೆಷಲಿ ನವೀನನ್ನ ಪರ್ಫಾರ್ಮೆನ್ಸು ಅದೊಂದಿತ್ತು. ಅಂದರೆ ಸಿಂಗರ್ ಆಗಿ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಸಾಧನೆ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಆ್ಯಕ್ಟರ್ ಆಗಿ ಏನಾಗಬಹುದು ಅನ್ನೋದೊಂದು ಕುತೂಹಲ ಇತ್ತು, ನನಗೂ ಅದೊಂದು ಕುತೂಹಲ ಇತ್ತು ಹೆಂಗೆ ಬಂದಿದ್ದೆ ಏನು ಅಂತ. ಬಟ್ ಒಬ್ಬ ಆ್ಯಕ್ಟರು ಇಮೇಜ್ಗಳು ಎಲ್ಲನೂ ಬದಿಗಿಟ್ಟು ತಾನೇ ಕಾಮಿಡಿ ಮಾಡಿಕೊಂಡು, ಫ್ರೆಂಡ್ಸ್ಗಳ ಜೊತೆ ಕಾಮಿಡಿ ಮಾಡಿಕೊಂಡು, ಆ ಇನ್ನೋಸೆನ್ಸ್ನ ಕಾಪಾಡಿಕೊಂಡು ಮಾಡಿರೋದಿದೆಯಲ್ಲ, ಅದೇ ಸಿನಿಮಾದ ಹೈಲೈಟು. ಈ ಇನ್ನೋಸೆನ್ಸ್ನ ಪ್ರತಿ ಸಿನಿಮಾದಲ್ಲೂ ಕಾಪಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಇದು. ಸೊ ಆಮೇಲೆ ಬರೀ ಕಾಮಿಡಿ ಅಂತಲ್ಲ, ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫಲ್ಲಿ ಅದೊಂದು ಪ್ರತಿ ಸಿನಿಮಾದಲ್ಲೂ ಆ್ಯಕ್ಟರ್ ಸ್ಕೋರ್ ಮಾಡೋಕ್ಕೊಂದು ಸ್ಪೇಸ್ ಇರುತ್ತೆ. ಈ ಸಿನಿಮಾದಲ್ಲಿ ಅದೊಂದು ಸ್ಪೇಸ್ ಇದೆ, ಅಲ್ಲಿ ಅದ್ಭುತವಾಗಿ ನವೀನ ಸ್ಕೋರ್ ಮಾಡಿದ್ದಾನೆ. ಎಮೋಷನಲ್ ಆದ ಒಂದು ಅದ್ಭುತವಾದ ಸೀನ್ ಬರುತ್ತೆ, ಅದರಲ್ಲಿ 100% ಸ್ಕೋರ್ ಮಾಡಿದ್ದಾನೆ. ವಂಡರ್ಫುಲ್. ಸೊ ಮತ್ತು ಎಸ್ಪೆಷಲಿ ಈ ಸಿನಿಮಾದ ನಿರ್ದೇಶಕ ಧನುರ್ಧಾರಿ ಪವನ್ ನನಗೆ ತುಂಬ ದಿನದಿಂದ ಗೊತ್ತು. ಅವ್ರು ಆಲ್ರೆಡಿ ಪ್ರೂವ್ ಮಾಡಿರೋ ಒಬ್ಬ ಒಳ್ಳೆ ಟೆಕ್ನಿಷಿಯನ್ನು. ಈ ಸಿನಿಮಾದಲ್ಲಿ ಪ್ರತಿ ಒಂದು ಹಂತದಲ್ಲೂ ಇಂಚಿಂಚನ್ನು ಹಳದಿ ತೂಗಿ ಅದ್ಭುತವಾಗಿ ಮಾಡಿದ್ದಾರೆ. ಸಖತ್ ಖುಷಿಯಾದ ಸಿನಿಮಾ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಥರದ್ದೊಂದು ಹೊಸ ತಂಡಕ್ಕೆ ಅಂದರೆ ಇವರೇನೋ ಮಾಡ್ತಾರೆ ಅಂತ ಇಷ್ಟು ದೊಡ್ಡದಾಗಿ ಸಪೋರ್ಟ್ ಮಾಡೋದಂಥ ನಿರ್ಮಾಪಕರು, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಸೊ ಸಿನಿಮಾ ಓಕೆ, ನಮಗೆ ನಾವೇ ಮಾಡ್ಕೊಳ್ಳೋದೊಂದು, ಬಟ್ ಕೆಲವು ಸಿನಿಮಾಗಳು ಮಾತ್ರ ಕೊಡುಗೆ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ಈ ಥರದ್ದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಫಿಲಮ್ ಬಂದಿರಲಿಲ್ಲ. ಆ ಥರದ್ದೊಂದು ಮಾಡಿದಾಗ ನಿಮ್ಮ ಕೊಡುಗೆ ಆಗುತ್ತೆ ಇಂಡಸ್ಟ್ರಿಗೆ. ಆ ಥರದ್ದೊಂದು ಕೊಡುಗೆ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್.